ವಿಶೇಷ ಏನಂದ್ರೆ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ನೂತನವಾಗಿ ಅಧ್ಯಕ್ಷರಾದಂಥ ಹಿರಿಯ ಕಾಂಗ್ರೆಸ್ ಮುಖಂಡರು ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಸಾಹೇಬರ ನೇತೃತ್ವದೊಳಗೆ ನಮ್ಮ ಬೆಳಗಾವಿ ವಿಭಾಗ ಮಟ್ಟದ ಜಿಲ್ಲಾಧ್ಯಕ್ಷರು ಆ ಭಾಗದ ಶಾಸಕರು ಮತ್ತು BL1 BL2 ಒಂದು ಟ್ರೈನಿಂಗ್ ಟೈಪ್ ಒಂದು ಸಮಾವೇಶ ಟೈಪ್ ಒಂದು ಕಾರ್ಯಕ್ರಮ ಮಾಡಿದ್ವಿ. ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತು. ಭಾರತೀಯ ಜನತಾ ಪಾರ್ಟಿ ಅವರು ವಿಶೇಷವಾಗಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅವ್ರೇನು ಬಿಹಾರ್ನಲ್ಲಿ SR ಮುಖಾಂತರ ಅಲ್ಲಿ ಅಧಿಕಾರ ಹಿಡಿದು ಮೊನ್ನೆ ನೋಡಿದ್ವಿ. ಬೇಗ ಪಶ್ಚಿಮ ಬಂಗಾಳ ಆಯ್ತು, ಅಸ್ಸಾಂ ಆಯ್ತು, ಅವರೆಲ್ಲ ಕಾಂಗ್ರೆಸ್ ಮತದಾರ ಅಂದ್ರೆ ಸಲಂ ಏರಿಯಾ ಬಡವರು ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಟಾರ್ಗೆಟ್ ಮಾಡಿ ಈ ವೋಟ್ ಲಿಸ್ಟ್ಲಿಂದ ಕೈ ಬಿಡೋದು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಜಾಗೃತಿ ತರಲಿಕ್ಕೆ ಇವತ್ತೊಂದು ಸಭೆ ಮಾಡಿದ್ದೀವಿ. ಅವರ ನಮ್ಮ ದೇಶದ ನಾಗರಿಕರ ಬಗ್ಗೆ ಪರಿಶೀಲನೆ ಮಾಡ್ರಿ, ಮನೆಗೆ ಹೋಗಿ ಅವ್ರ ಇನ್ವಿಟಿಗೇಷನ್ ಮಾಡಲಿ. ಅದಕ್ಕೆ ನಮ್ಗೆ ಇರೋದಿಲ್ಲ. ನಾವು ಎಲ್ಲ ಕಾಂಗ್ರೆಸ್ ಪಕ್ಷದವರು ಎಲ್ಲ ಸಮುದಾಯ ಜನ ಅವ್ರ ಜೊತೆ ಇದೀವಿ. ಆದರೆ ಬರೀ ಅಧಿಕಾರಿಗಾಗಿ ಒಂದು ಸಮುದಾಯಕ್ಕೆ ಮತ್ತು ವಿಶೇಷವಾಗಿ ಬಡವರಿಗೆ ಕಾಂಗ್ರೆಸ್ ಮತದಾರರಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಲ್ಲ, ಅದ್ರ ವಿರೋಧ ನಾವು ಕೆಲಸ ಮಾಡಬೇಕು. ಪ್ರತಿಯೊಬ್ಬರ ಈ ದೇಶದಲ್ಲಿ ಹುಟ್ಟಂತ ನಾಗರಿಕರಿಗೆ ಮತ ರಕ್ಷಣೆ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ನಾವು ಕರೆಯನ್ನು ಕೊಟ್ಟಿದ್ದೀವಿ. ಅದೇ ಪಕ್ಷದಲ್ಲಿ ಏನು CA NRC ಅಂತೇಳಿ ಹೆಸರ್ಲೇ ಒಂದು ರಾಜಕೀಯ ಮಾಡಕ್ ಹೋಗಿದ್ರು ಅವರು. ಈಗ ನಮ್ಮ ಮನೀಗ ಯಾರೊಬ್ಬ ಬೇರೆ ಮನೆಯವ್ರು ಬಂದ್ರು, ನಮ್ಮ ಸಮಾಜ ಮನುಷ್ಯನ ಬಂದಿದ್ರು ನಾವು ಬಿಡೋಲ್ಲ. ನಮ್ಮ ಉಣಿಗೆ ಯಾರೊಬ್ರು ಹೊಸಬ್ರು ಬಂದ್ರೆ ನಾವು ಬಿಡೋಂಗಿಲ್ಲ. ಅದೇ ತರ ನಮ್ಮ ದೇಶದೊಳಗೆ ವಲಸಿಗಾರ ಅಂತ ಏನಂತಾರ ಅವ್ರು, ವಲಸೆಗಾರ ಅಂತೇಳಿ ಅವ್ರು ಬಂದ್ರೆ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿ ತೆಗಿಲಿ, ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ. ಸುಮ್ಮನೆ ಈ ದೇಶದಲ್ಲಿ ಹುಟ್ಟು ಈ ದೇಶದಲ್ಲಿ ಬೆಳೆದು ಇದ್ದಂತ ನಾಗರಿಕರಿಗೆ ಈ ತರ SIR ಮುಖಾಂತರ ತೊಂದರೆ ಕೊಡತ್ತಲ್ಲ, ಅದಕ್ಕೆ ವಿರೋಧ ಹೋರಾಟ ಮಾಡಕ್ಕೆ ನಾವು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತಾಗ ನಾವು ಕರೆಯನ್ನು ಕೊಟ್ಟಿದ್ದೀವಿ. RSS ಬಗ್ಗೆ ಏನು ಈ ಪ್ರಿಯಾಂಕಾ ಖರ್ಗೆ ಅವರು ಏನು ಗಟ್ಟಿ ನಿರ್ಧಾರ ತಗೊಂಡ್ರ, ಅದ್ರ ಬಗ್ಗೆ ನಿಮ್ಮ ಪಕ್ಷದಲ್ಲಿ ಏನ್ ತೀರ್ಮಾನ ಆಗ್ತಾ ಇದೆ? ಅಲ್ಲ, RSS ಬಗ್ಗೆ ಖರ್ಗೆ ಸಾಹೇಬರಾತು, ನಮ್ಮ ಪಕ್ಷದಂತ BK ಹರಿಪ್ರಸಾದ್ ಸಾಹೇಬರಾತು, ಅವ್ರು ಮಾತಾಡ್ತಾರ. ಅದಕ್ಕೆ ನಾವು ಅವ್ರು ಏನೈತಿ ದೇಶ ವಿರೋಧಿ ಚಟುವಟಿಕೆ ಒಳಗೆ ಆತು ಮತ್ತು ಬೇರೆ ಒಂದು ದೇಶದಲ್ಲಿ ಜಾತಿ ಬೀಜ ಬಿಚ್ಚುದು ಆತು, ಅದು ವಿರೋಧ ಹೋರಾಟ ಮಾಡ್ಬೇಕಂತೇಳಿ ನಮ್ಮ ಕರೆ ಐತಿ. ಅದು RSS ಇರ್ಬೋದು, ಬೇರೆ ಇರ್ಬೋದು. ಅದೇ RSS ಬಗ್ಗೆ ಏನಿದ್ರೆ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮೊನ್ನೆ ತಾವು ನೋಡಿರ್ಬೋದು. RSS ಬಗ್ಗೆ BJP-ನಲ್ಲಿ ಇದ್ದಂಥ ನಾಯಕರ ಮನಸ್ಸಿನಲ್ಲಿ ಅವ್ರ ತಲೆನಲ್ಲಿ ಏನಿದಿತ್ತು ರಮೇಶ್ ಜಿಗಜಿಣಗಿ ಸಾಹೇಬ್ರು ಬರಂಗ್ ಮಾಡಿದ್ದಾರೆ. ಅದೆಲ್ಲ ನಾವು ಸಮರ್ಥಿಸಿದ ಶಾಸಕರು ಈಗ ಸಚಿವ ಸ್ಥಾನಕ್ಕ ಹೋರಾಡ ಅಂತಾರ, ಇಲ್ಲಿದವ್ರಿಗೆ ಬೇಡಿಕೆ ಇಟ್ಟಾರ, ಹಲವಾರು ಪ್ರತಿಭಟನೆಗಳು ಆಗತ್ತಾವ ಬೆಂಬಲಿಗರಿಂದ. ಸೊ ನಿಮ್ ಪ್ರಕಾರ ಯಾರಿಗೆ ಸಿಗಬಹುದು ಅಂತ ಹೇಳಿ ನಿಮ್ಮ ನಿರೀಕ್ಷೆ? ನೋಡ್ರಿ, ನಮ್ಮ ಐತಿಹಾಸಿಕ ಜಿಲ್ಲಾ ಧಾರವಾಡ ಜಿಲ್ಲಾ, ಆ ಧಾರವಾಡ ಜಿಲ್ಲೆಯೊಳಗೆ ಒಂದಿಲ್ಲ 2 ಮಧ್ಯ ಸ್ಥಾನ ಕೊಡಬೇಕಂತ ನಾವು ಕೇಳ್ತೀವಿ. ಅದಕ್ಕೆ ಸೀನಿಯರ್ಸ್ ಇದಾರ. ಪಕ್ಷ ಏನ್ ನಿರ್ಣಯ ತಗೊಂತಾರೆ ನಾವೆಲ್ಲ ಕಾರ್ಯಕರ್ತರು ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ. ಮತ್ತು ನಮ್ಮ ಜಿಲ್ಲೆಗೆ ಶಾಸಕರು ಇದ್ದಾರೆ, ನಮ್ಗೆ ಮಂತ್ರಿ ಸ್ಥಾನ ಬೇಕೇ ಬೇಕು. ಮತ್ತು ಯಾವುದೋ ಒಂದು ಜಿಲ್ಲೆಗೆ ಕೊಟ್ಟು ನಮ್ಗೆ ಹಂಗೆ ಇಟ್ಟರೆ ನಾವು ಕೇಳಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರು ಯಾರಾಗ ಕೊಡಲಿ, ಮಂತ್ರಿ ನಮ್ಮ ಜಿಲ್ಲೆಗೆ ಬೇಕಂತ ನಾವು ಬೇಡಿಕೆ ಇದೆ. ಅಲ್ತಾಫ್ ಅಳ್ಳೂರು ಅವರು 30-35 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿತಾ ಇದ್ದಾರೆ. ಈಗ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷಗಳಾತ. ಒಂದು ಸೂಕ್ತವಾದ ಸ್ಥಾನಮಾನನ ಅಳ್ಳೂರವ್ರು ಕೊಡ್ತಾರೆ ಅಂತ ಹೇಳಿ ನನಗೆ ನಿರೀಕ್ಷೆ ಇದೆ. ನನ್ನ ಜೊತೆ ಇದ್ದಂಥ ನಮ್ಮ ಎಲ್ಲ ಫ್ರೆಂಡ್ಸ್ ಆಯ್ತು, ಪಕ್ಷದ ಕಾರ್ಯಕರ್ತ ಆಯ್ತು, ಮುಖಂಡರದ್ದು ಎಲ್ಲರೂ ಒಂದು ಆಸೆ ಇದೆ. ನಾವು ಇಷ್ಟು ದಿವಸ ಕಾಂಗ್ರೆಸ್ ಪಕ್ಷದ ದುಡಿದೀನಿ. ನಾವು ಏನು ಬೆಳಗ್ಗಿಂದ ಸಂಜೆ ಮಠ ಏನೊಬ್ಬರು ಕೆಲಸ ಮಾಡ್ತಾರೋ ಕೂಲಿ ಕೊಡ್ತೀವಿ. ನಾವು 35 ವರ್ಷದ ಕಾಂಗ್ರೆಸ್ನಲ್ಲಿ ದುಡಿದಿದ್ದೀನಿ. ನನಗೊಂದು ಕೂಲಿ ಕೊಡ್ರಿ. ನಾ ಹಿಂದೆ MLC ವಿಧಾನ ಪರಿಷತ್ ಸದಸ್ಯ ಬೇಕಂತೇಳಿ ಮೊನ್ನೆ ಒತ್ತಾಯ ಮಾಡಿತ್ತು. ಮೊನ್ನೆ ನಮ್ಮ ಮುಖ್ಯಮಂತ್ರಿ ಸಮ್ಮುಖದಲ್ಲಿ ನಾನು ವಿಧಾನ ಪರಿಷತ್ ಒಂದು ಸದಸ್ಯನಾಗಿ ಭಾಗಕ್ಕೆ ವಿಶೇಷವಾಗಿ ಮುಸ್ಲಿಂ ಸಮುದಾಯ ಕೊಡ್ರಿ ಅಂತ ಹೇಳಿದ್ದೀನಿ. ಅವರು ಈಗ ಕೆಲವು ಜಿಲ್ಲಾಧ್ಯಕ್ಷರಿಗೆ ನಿಗಮ ಮಂಡಲ ಅಧ್ಯಕ್ಷ ಮಾಡ್ತೀವಪ್ಪ, ಹಿಂದೆ ಕೆಲವು ಜಿಲ್ಲಾಧ್ಯಕ್ಷ ಮಾಡಿ ಅಂತೇಳಿ ಅವರು ಹೇಳಿದ್ದಾರೆ ಅಧ್ಯಕ್ಷ. ಅದಕ್ಕೆ ಸೂಕ್ತ ಸ್ಥಾನಮಾನ ಕೊಡ್ತಾರೆ ಅಂತೇಳಿ ನನ್ನ ನಿರೀಕ್ಷೆ ಇದೆ, ಆಸೆ ಇದೆ. ಈಗಿನ ಖಾಲಿ ಇರೋ ಹುದ್ದೆಗಳ ಒಳಗಡೆ ಯಾವ್ದಾದ್ರು ಸಿಗಬಹುದಾ? ಕಚೇರಿ ಮಂಡಳಿ ಅಥವಾ ಯಾವ್ದಾದ್ರು ಆ ಥರ ಏನಿಲ್ಲ. ಈಗ ಎಲ್ಲರದ್ದು ಅವಧಿ ಮುಗಿದಿದೆ. ಬಜೆಟ್ ಆನಂತರ ಮತ್ತೆ ಮುಂದಿನ ಆದೇಶವರೆಗೆ ಅಂತೇಳಿ ಅವ್ರು ಆದೇಶ ಮಾಡಿದ್ರು. ಆ ಬಜೆಟ್ ಸೆಷನ್ ಆದ್ಮ್ಯಾಗ ಎಲ್ಲರಿಗೆ ಹೊಸದಾಗಿ ಮಾಡ್ತಾರಂತೇಳಿ ನಮ್ಗೆಲ್ಲರ ಒಂದು ನಿರೀಕ್ಷೆ ಇತ್ತು. ಆದರೆ ಬೈ ಎಲೆಕ್ಷನ್ ಬಂತು ಬಾಗಲಕೋಟೆ ಮತ್ತು ದಾವಣಗೆರೆ. ಅದ ನಂತರ ರಾಜ್ಯದಲ್ಲಿ ಪಾಲಿಟಿಕ್ಸ್ ಏನು ಬೆಳವಣಿಗೆ ಆತ ತಮ್ಮೆಲ್ಲ ಗಮನಿಸಿದ್ರಿ. ಹೊಸ ಮುಖ್ಯಮಂತ್ರಿ ಬಂದಾರೆ, ನಮ್ಮ ನಾಯಕರಾದ ಸಿದ್ದರಾಮಯ್ಯ ಇದ್ದಾರೆ. ಅವ್ರ ಮ್ಯಾಗ ಎಲ್ಲರಿಗೂ ನಮ್ಗೆ ವಿಶ್ವಾಸ ಐತಿ.
ಎಲ್ಲ ಕಾರ್ಯಕರ್ತರಿಗೆ ಒಳ್ಳೆ ಸ್ಥಾನಮಾನ ಕೊಡ್ತಾರೆ ಅಂತೇಳಿ ನನ್ನ ವಿಶ್ವಾಸ ಇದೆ. ಅವ್ರು ಶೀಘ್ರದಲ್ಲಿ ಕೊಡ್ತಾರೆ ಅಂತೇಳಿ ನಾನು ಹೇಳಿ ಬಯಸ್ತೇನೆ.